ಹಾಯ್ ಹಲೋ ನಮಸ್ಕಾರ ಆ್ಯಂಕರ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕಾವ್ಯ ಆಚಾರ್. ಎಸ್, ನಾನಿವತ್ತು ಭೇಟಿಯಾಗ್ತಾ ಇರುವಂಥದ್ದು ಮಲ್ಲೇಶ್ವರಂನಲ್ಲಿರುವಂತಹ ಹಿಡನ್ ಜೆಮ್ ಅಂತಲೇ ಹೇಳ್ತೀನಿ. ಈ ಒಂದು ಹಿಡನ್ ಜೆಮ್ ಮಲ್ಲೇಶ್ವರಂನಲ್ಲಿರುವಂತಹ 7th ಆ್ಯಂಡ್ 8th ಕ್ರಾಸ್ ನಡುವೆ ಬರುತ್ತೆ. ಇನ್ನು ರಾಕ್ ಟ್ಯಾಟೂ ಸ್ಟುಡಿಯೋ, ಈ ರಾಕ್ ಟ್ಯಾಟೂ ಸ್ಟುಡಿಯೋವನ್ನು ನಡೆಸ್ತಾ ಇರುವಂಥವರು ಅನಿಲ್ ಅಂತ. ಇನ್ನು ಈ ಒಂದು ರಾಕ್ ಟ್ಯಾಟೂ ಸ್ಟುಡಿಯೋದಲ್ಲಿ ಬರೀ ಟ್ಯಾಟೂ ಅಷ್ಟೇ ಅಲ್ಲ, ನೋಸ್ ಪಿಯರ್ಸಿಂಗ್, ಇಯರ್ ಪಿಯರ್ಸಿಂಗ್ ಕೂಡ ಮಾಡ್ತಾರೆ. ಹಾಗೆ ನನಗೆ ತುಂಬ ದಿನದಿಂದ ಒಂದು ಆಸೆ ಇತ್ತು, ಮೂಗು ಚುಚ್ಚಿಸ್ಬೇಕು ಅಂತ. ಸೊ ಹಾಗಾಗಿ ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಬಟ್ ವಿತೌಟ್ ಪೇನ್, ಅಂದರೆ ಪೇನ್ ಆಗದೇ ಮೂಗು ಚುಚ್ಚೋದು ಬೇಕಿತ್ತು. ಗನ್ ಶಾಟ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಗನ್ ಶಾಟ್ ಮಾಡಿಸಿದ್ರೆ ಬಟ್ ಅದು ಒಂದು 2-3 ಡೇಸ್ ಪಿನ್ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ರಾಕ್ ಟ್ಯಾಟೂ ಸ್ಟುಡಿಯೋಗೆ ಭೇಟಿ ಕೊಟ್ಟಾಗ ಅವ್ರು ನನಗೆ ಫುಲ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ನನ್ನಿಂದನೇ ಅದು ಸ್ಟಡ್ ಏನಿದೆ, ನೋಸ್ ಸ್ಟಡ್ ಇದೆಯಲ್ಲ, ಆ ಸ್ಟಡ್ಡು ಹಾಗೆ ಅದ್ರದ್ದು ನೀಡಲು ಎಲ್ಲದನ್ನೂ ನನ್ನಿಂದನೇ ಓಪನ್ ಮಾಡಿಸಿದ್ರು. ಹಾಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟರು. ನೋ ಪೇನ್, ಏನೂ ಪೇನ್ ಆಗಲ್ಲ, ಆರಾಮವಾಗಿ ಒಂದು 2-3 ಸೆಕೆಂಡ್ಸ್ ಅಥವಾ ಒಂದು 5 ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಅಂತ ಹೇಳಿದ್ರು. ಬಟ್ ತುಂಬಾ ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಿಕಾಸ್ ನನಗೆ ಹೋದ ತಕ್ಷಣ ನಾನು ನೋಡಿದ್ದು ಅಪ್ಪು ಬಾಸ್ನ. ಹಾಗೆ ಇವರು ಆ್ಯಕ್ಟರ್ ಕೂಡ ಹೌದು, ಕೆಲವೊಂದಷ್ಟು ಫಿಲ್ಮ್ಸ್ಗಳಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಹಾಗೆ ಫಿಲ್ಮ್ ಆ್ಯಕ್ಟರ್ಸ್ಗೆ ಧನ್ವೀರ್ ಆಗಿರ್ಬೋದು, ಹಾಗೆ ಮಾರ್ಟಿನ್ ಫಿಲಮ್ನಲ್ಲಿ ನೀವು ಧ್ರುವ ಸರ್ಜಾ ಅವರ ಒಂದು ಟ್ಯಾಟೂ ನೋಡಿರ್ತೀರ, ಹ್ಯಾಂಡ್ ಟ್ಯಾಟೂ, ಹಾಗೆ ಇನ್ನು ಟ್ಯಾಟೂ ಎಲ್ಲ. ಆ ಟ್ಯಾಟೂನ ಅಂದರೆ ಟೆಂಪರರಿ ಟ್ಯಾಟೂನ ಇವರೇ ಪ್ರೆಸೆನ್ಸ್ ಮಾಡಿರೋದು. ಹಾಗೆ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಟ್ಟರು. ಅವರ ಟ್ಯಾಟೂ ಸ್ಟುಡಿಯೋ ಬಂದುಬಿಟ್ಟು ಮಲ್ಲೇಶ್ವರಮಲ್ಲಿದೆ. ಇನ್ನು ಈ ಬಗ್ಗೆ ಅವರೇ ಹೇಳ್ತಾರೆ. ಇನ್ನು ನೋಸ್ ಪಿಯರ್ಸಿಂಗ್ ಮಾಡಬೇಕಾದ್ರೆ ನನಗೆ ತುಂಬ ಭಯ ಇತ್ತು, ಎಲ್ಲಿ ನೋವಾಗ್ಬಿಡುತ್ತೋ ಬಿಕಾಸ್ ಅದು ದಪ್ಪ ನೀಡಲು. ಸೊ ಅವ್ರು ನನಗೆ ಸ್ವಲ್ಪನೂ ಪೇನ್ ಆಗದೆ ಇರೋ ರೀತಿ ಹಾಗೆ ಮಾತಾಡ್ತಾ ನೀಟಾಗಿ ಒಂದು ರೀತಿ ಚೆನ್ನಾಗಿತ್ತು. ಒಂದು ಇಂಜೆಕ್ಷನ್ ಮಾಡಿಸ್ಕೊತೀನಲ್ಲ, ಇಂಜೆಕ್ಷನ್ಗಿಂತನೂ ಅದು ಏನು ಅಂತಲೇ ಅನ್ನಿಸ್ಲಿಲ್ಲ, ಏನಿಲ್ಲ. ತುಂಬ ಚೆನ್ನಾಗಿ ನನಗೆ ನೋಸ್ ಪಿಯರ್ಸಿಂಗ್ ಮಾಡಿಕೊಟ್ರು. ನೋಸ್ ಪಿಯರ್ಸಿಂಗ್ ಮಾಡಿಸೋರು ಇಲ್ಲಿ ನೀವು ಭೇಟಿ ಮಾಡ್ಬೋದು. ಬಿಕಾಸ್ ವಿತೌಟ್ ಪೇನ್, ಯಾವುದೇ ಪೇನ್ ಕೂಡ ಇರಲ್ಲ. ನೀವು ನೋಡ್ತಿರ್ಬೋದು, ನನ್ನ ಕಣ್ಣು ಸ್ವಲ್ಪ ಒದ್ದೆ ಆಗಿದೆ ಅಷ್ಟೇ. ಅದು ಬಿಟ್ಟರೆ ಯಾವುದೇ ಪೇನ್ ಅನ್ನೋ ಥರ ಏನೂ ಇರಲಿಲ್ಲ. ತುಂಬ ಒಳ್ಳೆ ಆ್ಯಂಬಿಯನ್ಸ್ ಇದೆ. ಹಾಗೆ ಒಳ್ಳೆ ಟ್ಯಾಟೂ ಆರ್ಟಿಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋಗ್ರಾಫರ್ ಕೂಡ ಹೌದು ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬಾ ಒಂದು ಟ್ಯಾಲೆಂಟೆಡ್ ವ್ಯಕ್ತಿ ಅಂತಲೇ ಹೇಳ್ತೀನಿ ಅನಿಲ್ ಅವರು. ಇನ್ನು ಅನಿಲ್ ಅವರ ಟ್ಯಾಟೂ ಶಾಪನ್ನು ಧನ್ವೀರ್ ಅವರು ಪ್ರೆಸೆನ್ಸ್ ಮಾಡಿದ್ದು. ಧನ್ವೀರ್ ಅವರ ಕೈಯಿಂದ ಒಂದು ಲೋಕಾರ್ಪಣೆ, ಉದ್ಘಾಟನೆ ಏನಂತಾರೆ, ಓಪನಿಂಗ್ ಮಾಡಿಸಿದ್ದು. ಸೊ ತುಂಬಾ ಚೆನ್ನಾಗಿತ್ತು. ಅವರ ಸರ್ವಿಸ್ ಕೂಡ ಅಷ್ಟೇ ಚೆನ್ನಾಗಿದೆ. ನನಗಂತೂ ಟ್ಯಾಟೂ ಆರ್ಟಿಸ್ಟ್ ಅಂತ ಅಂದಾಗ ಅವರ ಟ್ಯಾಟೂಗಳು ಸಖತ್ ಇಷ್ಟ ಆಯಿತು, ಸಖತ್ ಇಂಪ್ರೆಸಿವ್ ಆಗಿತ್ತು. ಹಾಗೆ ಆರ್ಟಿಸ್ಟ್ಗಳಿಗೆ ಒಂದು ಏನು ಕಲೆ ಇರುತ್ತೆ, ಆ ಒಂದು ಕಲೆಯನ್ನು ಸಖತ್ತಾಗಿ ಪ್ರೆಸೆನ್ಸ್ ಮಾಡ್ತಾರೆ ಅನಿಲ್ ಅವರು. ಎಸ್, ನನ್ನ ಮೂಗು ನೀವೇ ನೋಡ್ತಾ ಇರ್ಬೋದು, ಚೆನ್ನಾಗಿ ಕಾಣಿಸ್ತಿದೆ ಅನ್ನೋದು ಎಲ್ಲ ಹೇಳ್ತಾ ಇರುವಂಥದ್ದು. ನಾನು ನಿನ್ನೆ ಕೂಡ ಸ್ಟೇಟಸಲ್ಲಿ ಹಾಕಿದಾಗ ಕೂಡ ನನಗೆ ಸಖತ್ತಾಗಿ ಕಾಣಿಸ್ತಿದೆ ಅಂತಲೇ ಹೇಳಿದ್ರು. ತುಂಬಾ ಚೆನ್ನಾಗಿ ನನಗೆ ವಿತೌಟ್ ಪೇನ್, ಏನೂ ನೋವು ಆಗದೇ ಚೆನ್ನಾಗಿ ನೋಸ್ ಪಿಯರ್ಸಿಂಗ್ ಮಾಡಿಕೊಟ್ರು. ತುಂಬಾ ಖುಷಿ ಆಯಿತು. ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಎಸ್, ಅವರ ಒಂದು ಶಾಪ್ ಬಗ್ಗೆ ಅವರೇ ಮಾತನಾಡ್ತಾರೆ. ಏನು ಮಾತನಾಡ್ತಾರೆ ನೋಡೋಣ. ನಮ್ಮ ಶಾಪ್ ಬಂದು ಮಲ್ಲೇಶ್ವರಂ 9th ಕ್ರಾಸ್. ಇಲ್ಲಿ ನಿಮಗೆ ಲೈಬ್ರರಿ ಪಕ್ಕದಲ್ಲಿ ನಮ್ಮ ಶಾಪ್ ಬರುತ್ತೆ. ನಾವು ಸುಮಾರು ಒಂದು 12 ವರ್ಷದಿಂದ ನಮ್ಮ ಶಾಪ್ ನಡೆಸ್ತಿದ್ದೀವಿ. ನಮ್ಮದು 6th ಕ್ರಾಸಲ್ಲಿತ್ತು, ಈಗ ಶಿಫ್ಟಿಂಗ್ ಇಲ್ಲಿ ಒಂದು 6 ವರ್ಷ ಆಯಿತು ಶಿಫ್ಟ್ ಆಗಿ. ನಮ್ಮಲ್ಲಿ ಯಾವುದೇ ಥರ ಪೇಯ್ನ್ಲೆಸ್ ಇರುತ್ತೆ, ಯಾವುದೇ ಥರ ಪೇಯ್ನ್ ಇರಲ್ಲ. ನಿಮ್ಗೆ ಎಲ್ಲ ಥರ ಪೇಯ್ನ್ಲೆಸ್ ಇರುತ್ತೆ. ಕ್ವಾಲಿಟಿದು ಮಾತ್ರ ಫಸ್ಟ್ ಕ್ಲಾಸ್ ಆಗಿರುತ್ತೆ. ನಿಮಗೆ ಇನ್ನೊಂದು ಹೇಳ್ಬೇಕಂದ್ರೆ, ಇದರಲ್ಲಿ ಪಿಯರ್ಸಿಂಗ್ ಬಂದೋಗಿ ಇದು ಪೇಯ್ನ್ಲೆಸ್ ಇರುತ್ತೆ. ಇದರಲ್ಲಿ ಫೈಬರ್ ನೀಡಲ್ಸ್, ಇದು ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗಲ್ಲ. ನೀವು ಧೈರ್ಯವಾಗಿ ಬಂದು ಹಾಕೊಬೋದು, ನಿಮಗೇನು ತೊಂದರೆ ಆಗಲ್ಲ. ಆ ಥರ ಕ್ವಾಲಿಟಿ ಇದೆ. ನೀವು ಚೆಕ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ ಆಗಲಿ ಗೂಗಲಲ್ಲಿ ಚೆಕ್ ಮಾಡಿಬಿಟ್ಟು ನೀವು ವಿಸಿಟ್ ಮಾಡೋದು ಒಳ್ಳೆಯದು. ಯಾಕಂದರೆ ನಮ್ಮ ಶಾಪ್ದು ನೀವು ಒಂದ್ಸಲಿ ಗೂಗಲಲ್ಲಿ ಸರ್ಚ್ ಮಾಡಿ ಆಮೇಲೆ ನೀವು ನಮ್ಮ ಶಾಪ್ ಬರೋದಕ್ಕೆ ಒಂದು ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ಯಾವ ಥರ ಮಾಡಿಸಿದ್ರೆ ಫೀಡ್ಬ್ಯಾಕ್ ಯಾವ ಥರ ಕೊಟ್ಟಿದ್ದಾರೆ ಅಂತ ಅದು ನೋಡಿಬಿಟ್ಟೆ ನೀವು ಬರ್ಬೋದು.
ಎಸ್, ನಾನಿವತ್ತು ಅನಿಲ್ ಅವರ ಒಂದು ಟ್ಯಾಟೂ ಶಾಪ್ಗೆ ವಿಸಿಟ್ ಮಾಡಿದ್ದೆ. ಟ್ಯಾಟೂ ಶಾಪಲ್ಲಿ ಬರೀ ಟ್ಯಾಟೂ ಅಷ್ಟೇ ಅಲ್ಲ, ನೋಸ್ ಪಿಯರ್ಸಿಂಗ್ ಕೂಡ ಮಾಡ್ತಾರೆ, ಅದು ವಿತೌಟ್ ಪೇನು. ಆ್ಯಕ್ಚುಲಿ ನನಗೆ ಎಷ್ಟು ಪೇನ್ ಆಗುತ್ತೋ ಅಂತಂದೇಳಿ ತುಂಬಾ ಭಯ ಪಡ್ಕೊಂಡು ಮಾಡ್ಕೊತಾನೇ ಇರಲಿಲ್ಲ ನೋಸ್ ಪಿಯರ್ಸಿಂಗು. ಸೊ ಗೂಗಲಲ್ಲಿ ನಾನು ಚೆಕ್ ಮಾಡಿದಾಗ ಫಸ್ಟ್ ನನಗೆ ನೋಸ್ ಪಿಯರ್ಸಿಂಗ್ ವಿತೌಟ್ ಪೇನು, ಆಮೇಲೆ ಪ್ರೊಫೆಷ್ನಲ್ ವರ್ಕರ್ ಅಂತ ಗೊತ್ತಾಗಿದ್ದು ನನಗೆ ಇವರು ಅನಿಲ್ ರಾಕ್ ಟ್ಯಾಟೂ ಅವ್ರದ್ದು. ಸೊ ಹಾಗಾಗಿ ನಾನು ಈ ರಾಕ್ ಟ್ಯಾಟೂ ಅವರ ಒಂದು ಶಾಪ್ಗೆ ವಿಸಿಟ್ ಮಾಡಿದ್ದೆ. ಸೊ ನೀವೇ ನೋಡ್ಬೋದು ನನ್ನ ಮೂಗು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ವಿತೌಟ್ ಪೇನು. ಆ್ಯಕ್ಚುಲಿ ಒಂದು 5 ಮಿನಿಟ್ಸು ಅಲ್ಲ ಅನಿಸುತ್ತೆ, ಒಂದು 10 ಸೆಕೆಂಡಲ್ಲಿನೇ ಪಿಯರ್ಸಿಂಗ್ ಮಾಡಿಕೊಟ್ರು. ತುಂಬ ಚೆನ್ನಾಗಿದೆ. ನೀವು ಕೂಡ ಮಲ್ಲೇಶ್ವರಮಲ್ಲಿ ಇರ್ತಕ್ಕಂಥ ಈ ಒಂದು ಶಾಪ್ ಲಿಂಕ್ ಹಾಗೆ ನನ್ನ ಅಡ್ರೆಸ್ನ ಲೊಕೇಶನ್ನ ಟ್ಯಾಗ್ ಮಾಡಿರ್ತೀನಿ, ಹಾಗೆ ಅವ್ರ ಫೋನ್ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಕೂಡ ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು.